ರೈತ ಬಂಧುಗಳೇ, ಏನು ನಮಗೆ ಸ್ವತಂತ್ರ ಭಾರತದ 70 ವರ್ಷದ ನಂತರ ವಿದ್ಯುತ್ತನ್ನ ಖಾಸಗೀಕರಣವನ್ನ ಮಾಡಿಕೊಳ್ತಿರುವಂಥದ್ದು ಈ ರಾಜ್ಯ ಸರ್ಕಾರಕ್ಕೆ ಅವಮಾನ ಆಗುವಂಥದ್ದು. ಏನಕ್ಕೆ ಅಂತ ಹೇಳಿದ್ರೆ, ನಾವು ಖಾಸಗೀಕರಣವನ್ನ ಮಾಡೋದ್ರಿಂದ ರೈತನಿಗೆ ತುಂಬಾ ಅನ್ಯಾಯ ಆಗ್ತಾ ಹೋಗುತ್ತೆ. ರೈತ ಯಾವುದೇ ರೀತಿಯಾದ ಕೃಷಿ ಪಂಪ್ಸೆಟ್ಗಳನ್ನು ಉಪಯೋಗ ಮಾಡೋಕ್ಕೂ ಕಷ್ಟ ಆಗುತ್ತೆ. ಮತ್ತೆ ಗ್ರಾಮಾಂತರ ಭಾಗಗಳಲ್ಲಿ, ಹಳ್ಳಿ ಭಾಗಗಳಿಗೆ ಖಾಸಗೀಕರಣ ಮಾಡೋದ್ರಿಂದ ವಿದ್ಯುತ್ ಶಕ್ತಿ ಕೊರತೆ ಉಂಟಾಗ್ತಾ ಹೋಗುತ್ತೆ. ಏನಕ್ಕೆ ಈ ಖಾಸಗೀಕರಣದಿಂದ ಏನು ದೊಡ್ಡ ದೊಡ್ಡ ಇಂಡಸ್ಟ್ರಿಯಲ್ಗಳಿಗೆ, ದೊಡ್ಡ ಕಟ್ಟಡಗಳಿಗೆ ಆದಾಯ ಎಲ್ಲಿ ಬರ್ತಾ ಹೋಗುತ್ತೆ, ಅಲ್ಲಿ ಅವರು ವಿದ್ಯುತ್ ಪೂರೈಕೆಯನ್ನ ಮಾಡಿ ಇನ್ನೂ ಸಹ 80 ವರ್ಷದ ನಂತರ ಸ್ವತಂತ್ರ ಪೂರ್ವ ಹಿಂದಕ್ಕೆ ಹಾಕುವಂತ ವ್ಯವಸ್ಥಿತ ಸಂಚು ನಡೀತಾ ಇದೆ. ಇದ್ರ ಬಗ್ಗೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ಅಯೋಗ್ಯರು ಏನ್ ಗೆದ್ದಿದ್ದಲ್ಲ ಶಾಸಕರುಗಳು, ವಿರೋಧ ಪಕ್ಷದವರು ಇದ್ರ ಬಗ್ಗೆ ಮಾತಾಡ್ಬೇಕು. ಅಶೋಕ್ ಅವರೇ ವಿರೋಧ ಪಕ್ಷದ ನಾಯಕರಾಗಿ ಖಾಸಗೀಕರಣ ಮಾಡಕ್ ಹೊರಟಿದ್ದಾರೆ. ಇದ್ರ ಬಗ್ಗೆ ಯಾಕೆ ನೀವು ಧ್ವನಿ ಎತ್ತಿಲ್ಲ? ಆ ಬಿಡದಿ ವಿಚಾರಗಳಿಗೆ ಎಲ್ಲ ಹಸಿರು ಟವಲ್ ಹಾಕೊಂಡು ನೀವೆಲ್ಲ ನಿಮ್ಗೆ ನಾಚಿಕೆ ಆಗ್ಬೇಕು. ನೀವೆಲ್ಲ ಏನಕ್ಕೆ ಯಾವುದೇ ರಾಜಕಾರಣಿಗಳು ಸಹ ಹಸಿರು ಟವಲ್ ಹಾಕಕ್ಕೆ ಯೋಗ್ಯತೆ ಇಲ್ಲ. ಯಾಕೆಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಗಳಿಗೆ ನಿಮ್ಮ ಪ್ರತಿನಿಧಿಗಳನ್ನ ಮಾಡಿ ನೀವು ಜನಗಳು ಕಾಯ್ಬೇಕಂತ ನಿಮ್ಮನ್ನ ಆರ್ಸಿ ಕಳಿಸಿರೋದು. ನೀವೇನ್ ಮಾಡ್ತಾ ಇದೀರಿ ಅಂತ ಹೇಳಿದ್ರೆ, ದೊಡ್ಡ ಮಾಫಿಯಾ ಮಾಡಿ, ದೊಡ್ಡ ದುಡ್ಡು ಮಾಡ್ಕೊಂಡು, ಗಣಿಗಾರಿಕೆ ಮಾಡಿ, ರಿಯಲ್ ಉದ್ಯಮಗಳನ್ನ ಮಾಡ್ಕೊಂಡು ನೀವು ದುಡ್ಡು ಮಾಡ್ಕೊಂಡು ನಿಮ್ಮ ಕುಟುಂಬಗಳನ್ನ ನೀವು ಇಂಪ್ರೂವ್ ಮಾಡ್ಕೊತಾ ಇದ್ದೀರಿ ವಿನಃ ರೈತರಿಗೆ ದ್ರೋಹ ಮಾಡ್ತಾ ಇದೀರಾ. ಯಾವೊಬ್ಬ ರಾಜಕಾರಣಿನೂ ಸಹ ಹಸಿರು ಟವಲ್ ಹಾಕಕ್ಕೆ ನಾಲಾಯಕು ಯೋಗ್ಯತೆ ಇಲ್ದನು. ಏನಕ್ಕೆ ಅಂದ್ರೆ ರೈತರಿಗೆ ಪೂರಕವಾದಂತ ಕೆಲಸಗಳನ್ನ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಗಳಲ್ಲಿ ಪ್ರತಿನಿಧಿಗಳಾಗಿ ನೀವುಗಳೆಲ್ಲ ಕೊಟ್ಟಿಲ್ಲ. ಯಾಕೆಂದ್ರೆ ವಿಧಾನ ಸೌಧಕ್ಕೆ ಹೋಗಿ ನೀವು ಎಷ್ಟೆಷ್ಟು ನಿಮ್ಗೆ ತಿಂಗಳಿಗೆ ಹಣ ಬರ್ತದಲ್ಲ, ಹಣವನ್ನ ಡಬಲ್ ಮಾಡ್ತಾ ಹೋಗ್ತಾ ಇದೀರಾ. ನಿಮ್ಮ ಸಂಭಾವನೆಯನ್ನ ದೊಡ್ಡದ್ ಮಾಡ್ಕೊಳ್ತಾ ಹೋಗ್ತಾ ಇದೀರಾ. ನೀವು ಅಂತದ್ದು ಉಪಯೋಗ ಮಾಡ್ಕೊತಾ ಇದೀರಿ ಬಿಟ್ರೆ ಬರೀ ಬೂಟಕ್ಕವರು ಮಿನಿಸ್ಟರ್ಗೋಸ್ಕರ ಕಿತ್ತಾಡ್ತೀರಾ. ಅದು ರೈತರ ಪರ ನೀವು ಯಾವತ್ತು ನೀವು ಧ್ವನಿ ಎತ್ತಿದ್ದೀರಾ. ನಾಟಕಕ್ಕೋಸ್ಕರ ಅಷ್ಟೇ ಧ್ವನಿ ಎತ್ತೋದು. ವಿರೋಧ ಪಕ್ಷದ ನಾಯಕ ಅಶೋಕ್ ಅವರೇ ಹಾಗೂ ಮಾನ್ಯ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರೇ, ನೀವು ಗಂಭೀರವಾಗಿ ಇದನ್ನ ಪರಿಗಣಿಸಬೇಕು. ಬಿಡಿದು ಏನೋ ಮಾಡ್ತಾ ಇದೀರಾ ನೀವು, ಅದ್ರ ಬಿಟ್ಟು ಈ ರೈತರಿಗೆ ಖಾಸಗೀಕರಣ ಮಾಡ್ತಾ ಇದೀರಲ್ಲ ಟಾಟಾ ಇದಕ್ಕೆ, ಅದನ್ನ ಕೂಡಲೇ ನೀವು ನಿಲ್ಲಿಸ್ಬೇಕು. ಇಲ್ಲ ಅಂತ ಹೇಳಿದ್ರೆ ಇಡೀ ಕರ್ನಾಟಕದಂತ ರೈತ ಚಳವಳಿಗೆ ಇನ್ನೂ ಸಕ್ಕಿಲ್ಲ. ಇನ್ನು ಹೋರಾಟ ಮಾಡುವಂತ ಯುವಕರು ಇದ್ದಾರೆ. ಹೋರಾಟ ಚಳುವಳಿಗಳನ್ನ ದಿನನಿತ್ಯವಾಗಿ ಹೋರಾಟ ಮಾಡುವಂತ ಯುವಕರುಗಳು ಹಳ್ಳಿಯಿಂದ ಬರ್ತಾರೆ. ಖಾಸಗೀಕರಣಗಳನ್ನ ಯಾವುದೇ ಕಾರಣಕ್ಕೂ ನಾವು ಮಾಡಕ್ಕೆ ರೈತ ಸಂಘದಿಂದ ಬಿಡಲ್ಲ ಅಂತ ಹೇಳ್ಬಿಟ್ಟು ಮಾತ್ರ ಬರೀ ರೈತರಿಗೆ ಮಾತ್ರ ಇದರಿಂದ ತೊಂದರೆ ಆಗುತ್ತಾ. ಪ್ರತಿಯೊಬ್ಬ ಜನಸಾಮಾನ್ಯ ಬಡವರು ಅಂತ ಏನಿದಾರೋ ಈ ಕರ್ನಾಟಕದಲ್ಲಿ, ಭಾರತ ಬೇಡ ಕರ್ನಾಟಕದಲ್ಲಿ ಪ್ರತಿಯೊಬ್ಬರಿಗೂ ಸಹ ವಿದ್ಯುತ್ತನ್ನ ಖಾಸಗೀಕರಣ ಮಾಡಿದ್ರೆ ಬರೀ ರೈತರಿಗೆ ಮಾತ್ರ ತೊಂದರೆ ಆಗೋದಿಲ್ಲ. ಇವತ್ತು ಒಂದು ಆಟೋ ಓಡಿಸ್ಕೊಂಡು ಒಂದೇನೋ ಕೂಲಿ ಕೆಲಸ ಕಾರ್ಮಿಕರುಗಳು ಏನೇನ್ ಕೆಲಸ ಮಾಡ್ತಾ ಇದ್ರು, ಬಡ ಜನತೆಗೆ ಅಷ್ಟೋ ಇಷ್ಟೋ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನದ ಮುಖಾಂತರ ನಮ್ಮ ಕೈಗಳಿಂದ ಆಗ್ತಕ್ಕಂಥದ್ದನ್ನ ಕಟ್ಕೊಂಡು ನಾವು ಇವತ್ತು ಏನು ವಿದ್ಯುತ್ತನ್ನ ಬಳಸ್ತಾ ಇದೀವೋ ಆ ರೀತಿಯಾದಂತಹ ವ್ಯವಸ್ಥೆ ಇರೋದಿಲ್ಲ. ಸಂಪೂರ್ಣವಾಗಿ ಹೋಗುತ್ತೆ. ಯಾವುದೋ ಒಬ್ಬ ಖಾಸಗಿ ಓನರ್ ಏನ್ ಹೇಳ್ತಾನೋ ಅವ್ನು ಎಷ್ಟು ಕರೆಂಟ್ ಒಂದು ಯೂನಿಟ್ ಇಷ್ಟು ಅಂತ ಫಿಕ್ಸ್ ಮಾಡಿದ್ರೆ ಅಷ್ಟು ಟಿಕ್ಕ ಮುಚ್ಕೊಂಡು ನಾವು ಕಟ್ಟಬೇಕಾಯ್ತದೆ. ಇಲ್ಲ ಅಂದ್ರೆ ಪುನಃ ಏನು ಸ್ವತಂತ್ರ ಪೂರ್ವದಲ್ಲಿ ಹೆಂಗೆ ನಾವು ದೀಪ ಮತ್ತೆ ಕ್ಯಾಂಡಲ್ ಸಿಮೆಣ್ಣೆ ಬುಟ್ಟಿ ಇಟ್ಕೊಂಡು ವಾಸ ಮಾಡ್ತಿದ್ದೋ ಪುನಃ ಯಥಾಸ್ಥಿತಿ ಅದೇ ನಮ್ಮ ದೇಶವನ್ನ, ನಮ್ಮ ರಾಜ್ಯವನ್ನ ತರೋದಕ್ಕೆ ಇವತ್ತಿನ ರಾಜಕಾರಣಿ ಮಾಡ್ತಿದ್ದಾರೆ. ದಯವಿಟ್ಟು ಪ್ರತಿಯೊಬ್ಬರು ಬರೀ ರೈತರು ಮಾತ್ರ ಇದಕ್ಕೆ ಕೈ ಜೋಡಿಸಿದ್ರೆ ಸಾಕಾಗೋದಿಲ್ಲ. ಆಟಗಾರರು, ಕಾರ್ಮಿಕರು, ಕೂಲಿ ಮಾಡ್ತಕ್ಕಂಥ ಜನ, ಬಡ ಜನ ಯಾರಿಗಿರೋ ಪ್ರತಿಯೊಬ್ಬರು ಸಹ ಈ ಒಂದು ಖಾಸಗೀಕರಣದ ವಿರುದ್ಧ ಹೋರಾಟವನ್ನ ಮಾಡ್ಬೇಕು. ಇವತ್ತು ನೀವು ಓಟ್ ಹಾಕ್ಬೇಕಾದ್ರೆ ತಿಳ್ಕೋಬೇಕು, ನಿಮ್ಗೆ ಎಂತ ಯೋಗ್ಯವಾದಂತಹ ವ್ಯಕ್ತಿಗಳಿಗೆ ನಿಮ್ಮ ಮತವನ್ನ ನೀಡಬೇಕು ಅಂತ. ಈಗ ಮತ ಹಾಕೋದಿಕ್ಕೆ ಯಾರು ಯೋಗ್ಯರು ಇಲ್ಲ ಅಂತ ಅಂದ್ರೆ ನಾವ್ ಯಾರು ಮತನೇ ಹಾಕೋದ್ ಬೇಡ. ನಮ್ಗೆ ಇವರ ರಾಜಕಾರಣನೇ ಬೇಡ, ಇವ್ರ ಆಳ್ವಿಕೆನೇ ಬೇಕಾಗಿಲ್ಲ ಅಂತಕ್ಕಂತಹ ಒಂದು ದೊಡ್ಡ ನಿರ್ಧಾರಗಳನ್ನ ನಾವು ಇವತ್ತು ತಗೋಬೇಕಾಯ್ತದೆ. ಯಾಕಂತಂದ್ರೆ ಇವತ್ತು ಪ್ರತಿಯೊಬ್ಬ ನಾನು ರೈತರ ಪರ ಎಲ್ಲ ಪ್ರಮಾಣ ಮಾಡ್ಬೇಕಾದ್ರೆ ನಾನು ರೈತರನ್ನ ಪ್ರಮಾಣ ಮಾಡ್ತೀನಿ. ಯಾಕೆ ಪ್ರಮಾಣ ಕೈ ಇಟ್ಬಿಟ್ಟು ರೈತರ ತಲೆ ಮೇಲೆ ಮಾಡ್ತೇವೆ. ಅವ್ರು ನಮಗ್ತೇವೆ ಕೆಳಿಕೆ ಅಂತ ಪ್ರಮಾಣ ಮಾಡ್ತಾ ಇರೋದವ್ರು ಅವ್ರನ್ನ ಬೆಳೆಸ್ತೇವೆ ಅಂತ ಯಾರು ಇವತ್ತು ಮಾಡ್ತಾ ಇಲ್ಲ ಪ್ರಮಾಣವ. ದಯವಿಟ್ಟು ಜನಸಾಮಾನ್ಯರು ಹೊರ್ಕೋಬೇಕು. ಪ್ರತಿನಿತ್ಯ ಜನಸಾಮಾನ್ಯರ ರಾಜಕಾರಣಿಗಳು ಸಂಬಳ ಹೆಚ್ಚಿಸ್ಕೊಂಡ್ರಿ ನಮ್ಗೆ ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.